ಹೊನ್ನೂರಿನ ತೀರದಲ್ಲಿ ಕಾವೇರಿ ನದಿ ಹರಿಯುತ್ತಿತ್ತು. ಅಲ್ಲಿನ ಹಳ್ಳಿಯೊಂದು ಸಣ್ಣ ಮತ್ತು ಶಾಂತ. ಗಂಗಮ್ಮ ಎಂಬ 12 ವರ್ಷದ ಬಾಲಕಿ ತನ್ನ ಕುಟುಂಬದ ಜೊತೆಗೆ ಇದ್ದಳು. ಆಕೆ ದಿನವೂ ಬೆಳಿಗ್ಗೆ ಎದ್ದು ಹಳ್ಳಿಯ ಶಾಲೆಗೆ ಹೋಗುತ್ತಿದ್ದಳು. ಗಂಗಮ್ಮನಿಗೆ ಓದಿನ ಮೇಲೊಂದು ಅಪಾರ ಪ್ರೀತಿ. ಆದರೆ ಆಕೆ ಬಡ ಕುಟುಂಬಕ್ಕೆ ಸೇರಿದವಳು. ಅವಳ ತಂದೆ ಕಡು ಬಡರಾಯಿತ. ಹೊಲದಲ್ಲಿ ಕೆಲಸ ಮಾಡುವ ತಾಯಿಯ ಜೊತೆಗೂ ಸಾಕಷ್ಟು ಹೊತ್ತಿನವರೆಗೆ ಗಂಗಮ್ಮ ಸಹಾಯ ಮಾಡಬೇಕಾಗುತ್ತಿತ್ತು. ಆದರೆ ಗಂಗಮ್ಮನ ಮನಸ್ಸಿನಲ್ಲಿ ಬೇರೆಯದೇ ಕನಸು, ದೊಡ್ಡ ಶಿಕ್ಷಣ ಪಡೆಯುವುದು, ಹಳ್ಳಿಯ ಮಕ್ಕಳಿಗೆ ಶಿಕ್ಷಕಿಯಾಗಿ ಮತ್ತೆ ಹಳ್ಳಿಗೆ ಶ್ರೇಷ್ಠತೆ ತರುವುದು. ಒಂದಿನ ದಿನ ಶಾಲೆಯಲ್ಲಿ ಶಿಕ್ಷಕರು ಪ್ರತಿಭಾ ಸ್ಪರ್ಧೆ ನಡೆಸಿದರು. ಗಂಗಮ್ಮ ತನ್ನ ನೆಚ್ಚಿನ ಕವಿತೆಯನ್ನು ಹಾಡಿ ಎಲ್ಲರ ಮನಸೂರೆಗೊಂಡಳು. ಆದರೆ ಸ್ಪರ್ಧೆಯ ಬಹುಮಾನವನ್ನು ತಂದುಕೊಳ್ಳಲು ಹಣವಿಲ್ಲದ ಕಾರಣ ಗಂಗಮ್ಮ ಚಿಂತೆಗೀಡಾಗಿತ್ತು. ಈಗ ನಡೀತಾ ಗಂಗಮ್ಮನ ಗೆಳೆಯರಾದ ಹುಲಿಯಪ್ಪ, ಶಾಂತಿ ಮತ್ತು ರಾಜು ಸಹಾಯಕ್ಕೆ ಮುಂದಾದರು. ಹಳ್ಳಿಯ ದೊಡ್ಡವನಾದ ಮಾವಣ್ಣ ಅವರಿಗೆ ತನ್ನ ಅಕ್ಕಡಿಯಲ್ಲಿ ಕೆಲಸ ನೀಡಲು ಒಪ್ಪಿಗೆ ಕೊಟ್ಟ. ಗಂಗಮ್ಮ ತನ್ನ ಸ್ಪರ್ಧೆಗೆ ಬೇಕಾದ ಹಣವನ್ನು ಸೇರಿಸಿಕೊಳ್ಳಲು ಎಲ್ಲರೊಂದಿಗೆ ಶ್ರಮಿಸಿದಳು. ಕತೆಯ ಕೊನೆ. ಸ್ಪರ್ಧೆಯ ದಿನ ಗಂಗಮ್ಮನು ತನ್ನ ಕವಿತೆಯನ್ನು ಹಾಡಿ ಮೊದಲ ಬಹುಮಾನ ಗೆಲ್ಲುತ್ತಾಳೆ. ಆ ದಿನದ ನಂತರ ಆಕೆಯ ಕನಸುಗಳಿಗೆ ಹೆಚ್ಚು ಪ್ರೋತ್ಸಾಹ ಸಿಕ್ಕಿತ್ತು.